ಇಬ್ಬರನ್ನು ಜೋಡಿಯಾಗಿ ಬಿಟ್ಟರೆ ಅಲ್ಲಿ ಯಾವ ಥರದ ಮನರಂಜನೆ ಹುಟ್ಟಬಹುದು ಅಂತ, ಆ ಥರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗನ್ಸುತ್ತೆ. ಆದರೆ ಅಲ್ಲಿ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ, ಆದರೆ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ಜಾಬ್. ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ, ಮಾಡೋಕ್ಕೆ ಗೊತ್ತಿರೋರೊಬ್ಬರು, ಇನ್ನು ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲರೋ ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಂದು ಅಡುಗೆ, ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನರಂಜನೆಯೇ ತುಂಬ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಾಗಿದೆ ಈ ಶೋನಲ್ಲಿ. ನನಗೆ ಈ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕ್ಕಾಗುತ್ತೆ ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಒಳ್ಳೆಯ ಅಡುಗೆ ಮಾಡುವಂಥ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ. ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂಥ ಮನರಂಜನೆ ಇದೆಯಲ್ಲ, ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ದೀವಿ. ನಾಳೆ ಅದು ಟೆಲಿಕಾಸ್ಟ್ ಆಗ್ತಾಯಿದೆ. ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ನಾಗಿರ್ಬೋದು, ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ. ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ, ಅಡುಗೆನೇ ಬರದೇ ಇರುವಂಥ ಗ್ಯಾಂಗು, ಅವರನ್ನು ನೋಡಿ ಬಹುಶಃ ನಾನು ಗಿಚ್ಚಿಗಿಲಿಗಿಲಿ ಒಂದು ಸೀಸನಲ್ಲಿ ಎಷ್ಟು ನಗ್ತಾ ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ನನಗನ್ಸುತ್ತೆ. ಅಷ್ಟು ಫನ್ನಾಗಿ ಆ ಕಂಟೆಂಟ್ ಇದೆಯಲ್ಲ, ಅವರಿಬ್ಬರ ಕಾಂಬಿನೇಷನಿಂದ ಹುಟ್ಕೊಂಡಂಥ ಆ ಕಂಟೆಂಟ್ ಇದೆಯಲ್ಲ, ಆ ಕಂಟೆಂಟ್ ತುಂಬಾ ಫನ್ನಾಗಿದೆ. ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಇದಕ್ಕೆ ಯಾವುದೇ ಕಾಟಗಳು, ತೊಂದರೆಗಳು, ಅಡಚಣೆಗಳಾದಾಗ ಅವರದ್ದು ಎಲ್ಲನೂ ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸ್ಬೇಕಾಗತ್ತೆ. ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ನಬೇಕಾಗತ್ತೆ, ಚೆನ್ನಾಗಿಲ್ಲದೇ ಇದ್ರೂ ಪಾಪ ಟ್ರೈ ಮಾಡಬೇಕಾಗತ್ತೆ. ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು. ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಾರ್ಮಲಾಗೇ ಮಾಡಿ ಅಂತ ಅಂದರೆ ಕೆಲವೊಂದು ಸಲ ಉಪ್ಪು ಜಾಸ್ತಿ ಆಗುತ್ತೆ, ಹುಳಿ ಜಾಸ್ತಿ ಆಗುತ್ತೆ, ಇನ್ನೊಂದೇನೋ ಆಗ್ತಾ ಇರುತ್ತೆ. ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನ ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಹೋದ ವಾರ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ, ಶ್ರುತಿ ಮ್ಯಾಮ್ ಹೇಳ್ದಂಗೆ ನಾವು ನಗಾಡೋದ್ರಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಅಷ್ಟು ಗಮನನೇ ಹೋಗ್ತಿಲ್ಲ, ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತಿದ್ದಾರೆ, ಕಾಟ ಕೊಡ್ತಿದ್ದಾರೆ ಅಂತ. ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು. ಐ ಥಿಂಕ್ ದ್ಯಾಟ್ ಈಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದ ಶೋ ಅಂತ ನನಗೆ ಅನ್ಸುತ್ತೆ, ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು. ಸೊ ಹಿಂಗಿರುತ್ತೆ ಫಾರ್ಮ್ಯಾಟು. 10 ಜನ ಕ್ವಾಟ್ಲೆ ಕೊಡೋರಿದ್ದಾರೆ, 10 ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಡಿಸಿ ಜಡ್ಜಸ್ ಹತ್ರ ಬೇಷ್ ಅಂತ ಅನ್ನಿಸ್ಕೊಂಡು ಯಾರು ಕೊನೆ ವಾರದವ್ರಿಗೆ ಉಳ್ಕೋತಾರೆ ಅವರು ಕ್ವಾಟ್ಲೆ ಕಿಚನ್ನ ವಿನ್ನರ್ ಆಗ್ತಾರೆ. ಧನ್ಯವಾದಗಳು. ವಿಧಿ ಇಲ್ಲ, ತಿಂದರು. ಆ ತಿನ್ನೋದ್ರಲ್ಲೇ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಷ್ಟು ಕ್ವಾಟ್ಲೆ ಇದೆ ಇಲ್ಲಿ. ಒಬ್ಬೊಬ್ಬರು ಪ್ರಳಯಾಂತಕರಿದ್ದಾರೆ. ಅವ್ರ ಪಾಪ ಅಡುಗೆ ಮಾಡೋರ್ಗೆ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಆ ಥರ ಪ್ರೋಗ್ರಾಮು ತುಂಬ ಚೆನ್ನಾಗಿದೆ, ಸಖತ್ ಎಂಜಾಯ್ ಮಾಡ್ತೀರಾ. ಮೊದಲನೇ ಎಪಿಸೋಡ್ ನೀವು ನೋಡಿದ್ರೆ ನೀವಿನ್ನು ನೆಕ್ಸ್ಟ್ ಎಪಿಸೋಡು ನೆಕ್ಸ್ಟ್ ವಾರ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿರ್ತೀರ. ರೀಚಾರ್ಜ್ ಮುಗ್ದೋಗಿದ್ರು ರೀಚಾರ್ಜ್ ಮಾಡಿಸ್ಕೊಂಡು ಕಾಯ್ತಾ ಇರ್ತೀರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಮಾಧ್ಯಮ ಮಿತ್ರರಿಗೆ ಏನಾದರೂ ಪ್ರಶ್ನೆಗಳಿದ್ರೆ ನೀವು ಕೇಳ್ಬೋದು. ಈಗ ಅಡುಗೆ ನನಗೊಂದು ಚೂರು ಬರಲ್ಲ ಸರ್. ಬಿಸಿನೀರು ಒಂದು ಕಾಯಿಸ್ತೀನಿ, ಅದು ಬಿಸಿನೀರು ಯಾರಾದರೂ ಇಟ್ಕೊಟ್ರೆ ಕಾಯ್ತಾ ಇದೆಯಾ ಇಲ್ವಾ ಅಂತ ನೋಡ್ತೀನಿ. ಎಷ್ಟೊತ್ತು ಕಾಯ್ತಾ ಇದೆ ಅಂತ ಬಂದು ಅವರೇ ಆಫ್ ಮಾಡಬೇಕು, ಅಲ್ಲಿ ತನಕ ನೋಡ್ಕೋತಿರ್ತೀನಿ. ಅದು ಕುದ್ದಾಗ ಹೇಳಿ ಅಂತಾರೆ, ನಾನು ಅಲ್ಲಿ ನಿಂತ್ಕೊಂಡು ಕುದೀತಾ ಇದೆ ಅಂತ ಬಂದು ಆಫ್ ಮಾಡ್ತಾರೆ. ಅಷ್ಟು ಅಡುಗೆ ಗೊತ್ತಷ್ಟೇ ನನಗೆ. ಬಟ್ ಇವರು ಕ್ವಾಟ್ಲೆಗಳು ನೋಡೋಕೆ ಭಾಳ ಮಜಾ ಇದೆ ಸರ್. ನೀವು ನೋಡಿ ಸರ್. ಅಲ್ಲ, ಇವಾಗ ಇಲ್ಲಿ ಕಲ್ತ ಮೇಲೆ ಮನೇಲಿ ಕೆಲಸ ಕೊಡ್ತಾರಾ ಅಂತ? ಮನೇಲಿ ಕೆಲಸ ಕೊಡ್ತಾರಾ? ಅಡುಗೆ ಮಾಡೋ ಕೆಲಸ ಇಲ್ಲ, ಬೇಡ ಸರ್. ಬೇಡ ಸರ್, ನಮ್ಗೆ ಅಡುಗೆ ಸವಾಸನೆ ಬೇಡ. ಅಷ್ಟು ಕಷ್ಟ ಇದೆ ಅಡುಗೆ ಮಾಡೋದು. ನನಗಂತೂ ಒಂದು ಚೂರು ಅಡುಗೆ ಬರಲ್ಲ. ಅಡುಗೆ ಕಲ್ತ್ಕೊಳ್ಳೋದು ಬೇಡ ಅನ್ಸ್ಬಿಟ್ಟಿದೆ ನನಗೆ ಇವ್ರನ್ನೆಲ್ಲ ನೋಡ್ತಾ ಇದ್ದಾರೆ. ಸರ್, ಇಲ್ಲಿ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರಕ್ಕ ಇಲ್ಲ ಕಾಮಿಡಿ ವಿಚಾರಕ್ಕ ಈ ಶೋ? ನನಗೇನಾ? ಯಾರಾದರೂ ಸರ್ ಮೇಡಮ್ ನಿಮಗೆ ಕೇಳ್ತಾ ಇದ್ದೆ. ಈ ಶೋ ಹೆಚ್ಚು ಫೋಕಸ್ ಮಾಡಿರೋದು ಅಡುಗೆ ವಿಚಾರಕ್ಕ ಕಾಮಿಡಿ ವಿಚಾರಕ್ಕ? ಎರಡು ಅಂತ ನಾನು ಹೇಳ್ತೀನಿ. ಯಾಕಂದರೆ ಪ್ರೋಮೋ ನೋಡಿದಾಗ ಅನಿಸಿದ್ದು ಹೆಚ್ಚು ಕಾಮಿಡಿ. ಈಗ ವೇಷಭೂಷಣಗಳು ನೋಡ್ತಾ ಇದ್ರೆ ನಮಗೆ ಕಾಮಿಡಿ ಮಾತ್ರ ಕಾಣಿಸ್ತಾ ಇದೆ. ಅಡುಗೆ ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದರೂ ಈಗ ನಮಗೇನೋ ಹೊಸದಾಗಿ ಅಡುಗೆ ಕಲಿಯಬೇಕು ಅಂದಾಗ ಹೊಸ ಟೇಸ್ಟನ್ನು ತೋರಿಸ್ತಿದ್ದಾರೆ ಅಂದಾಗ ನಾವು ಅದನ್ನು ಗಮನ ಇಟ್ಟು ನೋಡ್ತೀವಿ, ಯಾವ ಥರ ಮಾಡಬೇಕು, ಏನೇನು ಹಾಕಬೇಕು ಅಂತ. ಬಟ್ ಇಲ್ಲಿ ಕಾಮಿಡಿಗೆ ನಾವು ಗಮನ ಕೊಟ್ಟಾಗ ಅಡುಗೆ ಎಲ್ಲಿಂದ ಕಲಿಯೋದು ನಾವು?
ಇಲ್ಲ, ನಿಮಗೆ ಪೂರ್ತಿ ನಿಮಗೆ ಎಪಿಸೋಡ್ ತೋರ್ಸೋಕ್ಕಾಗಲ್ಲ, ಅದು ಬರೀ ಪ್ರೋಮೋ ಅಷ್ಟೇ. ಈ ಕಥೆಯಲ್ಲಿ ಬಂದು ಒಬ್ಬೊಬ್ಬರು ಒಂದೊಂದು ಥರದ ವಿವಿಧವಾದಂಥ ಒಂದು ಅಡುಗೆಯನ್ನು ಮಾಡ್ತಾರೆ. ಆ ಅಡುಗೆಯನ್ನು ಮಾಡೋದ್ರದ್ದು ಜೊತೆಗೆ ಆ ಕ್ವಾಟ್ಲೆ ಕೊಡೋದಕ್ಕೆ ಒಂದಿಷ್ಟು ಜನ ಇರ್ತಾರಲ್ಲ, ಅಲ್ಲಿ ಹುಟ್ಟುವಂಥ ಒಂದು ಕಾಮಿಡಿ ಇದೆಯಲ್ಲ, ಅದು ತುಂಬ ವಿಶೇಷವಾಗಿದೆ ಅಂತ ನನಗೆ ಅನಿಸ್ತು. ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಬರೋರಿಗೆಲ್ಲ ಈ ಸ್ಕಿಲ್ ಇರಲ್ಲ. ನಾನು ಈ ಫಸ್ಟ್ ಎಪಿಸೋಡಲ್ಲಿ ನೋಡಿದ್ದೀನಿ, ಅವರು ಇಡೀ ಕರ್ನಾಟಕದಲ್ಲೇ ತುಂಬ ಹೆಸರು ಮಾಡಿರುವಂಥ ಒಬ್ಬ ಅಡುಗೆಗಾರ. ಅವರ ಅಡುಗೆಯನ್ನು ನಾನು ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೆ, ಆದರೆ ಪಕ್ಕದಲ್ಲಿ ಅವ್ರು ಕೊಡೋ ಕ್ವಾಟ್ಲೆನ ಸಹಿಸ್ಕೊಂಡು ಅವ್ರ ಕೈಲಿ ಅಡುಗೆ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ಸ್ಕಿಲ್ ಪ್ರತಿಯೊಬ್ಬ ತಾಯಿಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಅವ್ರಿಗೆ 108 ಟಾಸ್ಕ್ಗಳನ್ನು ಮಾಡ್ತಾ ಇರಬೇಕು. ಬೆಳಗ್ಗೆ ಮಾವನಿಗೆ ಬೇರೆ ಥರದ್ದು ರುಚಿಯನ್ನು ಮಾಡಿಕೊಡ್ಬೇಕು, ಮನೇಲಿ ಮಕ್ಕಳೇನೋ ಗಲಾಟೆ ಮಾಡ್ತಾ ಇರ್ತಾರೆ, ಮಧ್ಯದಲ್ಲಿ ಹೋಗಿ ಅವರೇ ಏನೋ ಒಂದಿಷ್ಟು ವಸ್ತುಗಳನ್ನ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಈ ರೀತಿ 100 ಟಾಸ್ಕ್ಗಳನ್ನು ಫೇಸ್ ಮಾಡ್ತಾ ಅಡುಗೆ ಮಾಡ್ತಾಳಲ್ಲ, ಆ ಪ್ರತಿಯೊಬ್ಬ ತಾಯಿಗೆ ಈ ಥರದ್ದು ಒಂದು ಕ್ವಾಲಿಟೀಸ್ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಆ ಕ್ವಾಲಿಟೀಸನ್ನು ಬಹುಶಃ ನೋಡುವಂಥ ಎಲ್ಲ ಹೆಣ್ಮಕ್ಳು ಕಲ್ತ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಈ ಕಾಂಬಿನೇಷನ್ನಿಂದ ಅಡುಗೆ ಅನ್ನೋದು ತುಂಬ ಸೀರಿಯಸ್ ಆಗಿರುವಂಥ ವಿಚಾರ, ಅದನ್ನು ತಮಾಷೆಯಾಗಿ ಹೇಗೆ ಮಾಡೋದು, ಅದನ್ನು ಖುಷಿಯಾಗಿ, ಅಡುಗೆ ಅನ್ನೋದು ತುಂಬ ಸೀರಿಯಸ್ ವಿಚಾರ ಆಗಿದ್ರೂ ಆ ಅಡುಗೆ ಮಾಡೋದನ್ನು ಸಂಭ್ರಮಿಸೋದು ಹೇಗೆ ಅನ್ನೋದನ್ನು ಈ ಶೋಯಿಂದ ನಾವು ಕಲಿಬೋದು ಅಂತ ಅನಿಸುತ್ತೆ. ಅದೊಂದು ಸಂಭ್ರಮ ಅಲ್ಲ ಅಡುಗೆ ಅನ್ನೋದು. ಶ್ರುತಿ ಮೇಡಮ್, ಈಗ ಕಾಮಿಡಿಯಸಲ್ಲಿ ತುಂಬ ಡಬಲ್ ಮೀನಿಂಗ್ಗಳು ತುಂಬ ಡೈಲಾಗ್ಗಳು ಮ್ಯಾಮ್ ನೋಡ್ತಾ ಹೋದ್ರೆ ಇದು ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ ಅಂತ ಸ್ವಲ್ಪ ಜೋರಾಗಿ. ಕೇಳಿಸ್ತಾ ಇದೆಯಲ್ಲ. ಸೊ ನೋಡ್ತಾ ಹೋದ್ರೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಅಂತ ಅನ್ಸುತ್ತೆ. ಕಾಂಪಿಟೇಷನ್ ಏನಾದರೂ ಇರುತ್ತಾ, ಜಡ್ಜ್ಮೆಂಟ್ ಏನಾದರೂ ನೀವು ಕೊಡ್ತೀರಾ, ಅಥವಾ ಜೋಡಿ ವೈಸ್ ಎಲಿಮಿನೇಟ್ ಆಗ್ತಾ ಅಲ್ಲ, ಹೌದು. ಪ್ರತಿ ಒಂದು ವಾರನೂ ಕೂಡ ಒಂದು ಅಡ್ವಾಂಟೇಜ್ ಟಾಸ್ಕ್ ಅಂತ ಇರುತ್ತೆ ಮೇನ್ ಟಾಸ್ಕಿಗೆ ಮುಂಚೆ. ಸೊ ಆ ಟಾಸ್ಕ್ನಲ್ಲಿ ಗೆದ್ದವರಿಗೆ ಮೇನ್ ಟಾಸ್ಕಲ್ಲಿ ಒಂದು ಅಡ್ವಾಂಟೇಜ್ಗಳು ಅವ್ರಿಗೆ ಸಿಗುತ್ತೆ. ಹಾಗೆ ಪ್ರತಿ ವಾರನೂ ಕೂಡ ವಾರದ ಕುಕ್ ಆಫ್ ದಿ ವೀಕ್ ಅಂತ ಕೂಡ ಅವ್ರಿಗೆ ಬಹುಮಾನ ಇದೆ. ಇನ್ನು ಶೋ ಗೆಲ್ಲೋ ಬಹುಮಾನದ ಹೊರತಾಗಿ ಪ್ರತಿ ವಾರವೂ ಕೂಡ ಒಂದು ಬಹುಮಾನ ಇದೆ. ಮಾಡ್ಬೋದು ಅಂತ ಹೇಳಿ ಗೊತ್ತಾಗೋದಕ್ಕೆ ಈ ಶೋ ನೋಡಲೇಬೇಕು ನೀವು. ಒಳ್ಳೆ ಅಡುಗೆ ಮಾಡ್ತೀವಿ ಅನ್ನೋದಕ್ಕಿಂತ ಈ ತಮಾಷೆ ಮಾಡ್ಕೊಂಡು ಅಡುಗೆ ಮಾಡೋದಿದೆಯಲ್ಲ ಭಾಳ ಕಷ್ಟ. ಯಾಕೆಂದರೆ ಅದನ್ನೆಲ್ಲ ನೋಡಿ ನೀವೆಲ್ಲ ಪ್ರೀತಿಸಿ ಆ ಕಾಮಿಡಿ ನೋಡಿದಾಗ ಪ್ರತಿಯೊಬ್ಬರು ನಗ್ನಗ್ತಾ ಮಾಡ್ತಾರೆ. ಅಡುಗೆ ಮಾಡೋವಾಗ ಸೀರಿಯಸ್ಸಾಗಿ ಮಾಡ್ತಾರೆ ಅಂತಾರೆ. ಇವಾಗ ನೋಡಿ ಈ ಶೋ ನೋಡಾದ್ಮೇಲೆ ತರಲೆ ಮಾಡು ಅಡುಗೆ ಮಾಡ್ಬೋದು, ಖುಷಿಯಾಗೂ ಇರ್ಬೋದು ಅಂತ. ನಿಮ್ಮೆಲ್ಲರ ಪ್ರೀತಿ ನೋಡಿ ಇನ್ನೇನು ನಾಳೆ ಬರುತ್ತೆ ಸಾಯಂಕಾಲ ರಾತ್ರಿ 9 ಗಂಟೆಗೆ ನೋಡಬೇಕು, ಖುಷಿ ಪಡಬೇಕು, ಒನ್ ಮೋರ್ ಅನ್ಬೇಕು. ಧನ್ಯವಾದಗಳು. ಯೂಶಲಿ ಒಂದು ಸೀರಿಯಸ್ ಜಾಬ್ ಅಂತ ಹೇಳ್ತಾರೆ, ಬಟ್ ಅದ್ರ ಜೊತೆ ಲಾಫ್ಟರ್ ಮಿಕ್ಸ್ ಆದಾಗ ಅದು ಹೇಗೆ ಪ್ರೆಸೆಂಟ್ ಆಗುತ್ತೆ ಅನ್ನೋದನ್ನ ನೀವು ಫಸ್ಟ್ ಎಪಿಸೋಡಲ್ಲಿ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಪರ್ಸ್ನಲಿ ಕುಕಿಂಗ್ ಬಂದು ಒಂದು ಸ್ಟ್ರೆಸ್ ಬಸ್ಟರು, ಬಟ್ ಇಲ್ಲಿ ಸ್ಟ್ರೆಸ್ ಜೊತೆ ಕುಕಿಂಗ್ ಮಾಡ್ತಿರೋದು ಒಂದು ಹೊಸ ಎಕ್ಸ್ಪೀರಿಯನ್ಸು. ಸೊ ಪ್ರತಿಯೊಬ್ಬರಿಗೂ ಇದು ಒಂದು ಹೊಸ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಆ್ಯಂಡ್ ವ್ಯೂವರ್ಸ್ಗೂ ಕೂಡ ಇದೊಂದು ಹೊಸ ಶೋ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ಚಾಲೆಂಜಿಂಗ್ ಟಾಸ್ಕ್. ಸೊ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಪರ್ಸ್ನಲಿ. ಆಮೇಲೆ ಎಲ್ಲರೂ ಲೈಫು ಇವತ್ತು ಸ್ಟ್ರೆಸ್ಫುಲ್ ಲೈಫು. ಸೊ ಅದನ್ನ ಈ ಜಡ್ಜ್ಮೆಂಟ್ಸ್ ಇಲ್ದೇ ನೀವು ಈ ಶೋನ ನೋಡಿದ್ರೆ ಖಂಡಿತ ಎಂಜಾಯ್ ಮಾಡ್ತೀರಾ. ಅಟ್ಲೀಸ್ಟ್ ನಮ್ಮ ಶೋ ಇರೋವರೆಗೂ ನೀವೆಲ್ಲರೂ ಎಂಜಾಯ್ ಮಾಡಿ ಎಂಟರ್ಟೈನ್ಮೆಂಟನ್ನು ನಗಾಡ್ತೀರಾ. ದಟ್ ಇಸ್ ಫಾರ್ ಶೋರ್. ಅದಕ್ಕೆ ಅಟ್ಲೀಸ್ಟ್ ನೀವು ಈ ಶೋನ ನೋಡಲೇಬೇಕು. ಕಲರ್ಸಲ್ಲಿ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಹೊಸ ಕಲಾವಿದರು ಬರ್ತಾ ಇರ್ತಾರೆ. ಅಲ್ಲ, ಕಲರ್ಸ್ ಯಾವಾಗಲೂ ಹೊಸ ಕಲಾವಿದರು ಕರ್ತಾ ಇರ್ತಾರೆ. ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೊಳ್ಳೆ ಪೇಮೆಂಟ್ ಸಕ್ಕದಾಗಿ ಕೊಡ್ತಾರೆ, ಜೊತೆ ಕೆಲಸನೂ ಸಕ್ಕದಾಗಿ ಕೊಡ್ತಾರೆ. ಸೂಪರಾಗಿ ಎಕ್ಸ್ಪೆರಿಮೆಂಟ್ ಇರುತ್ತೆ, ನಗು ಸೂಪರಾಗಿರುತ್ತೆ. ದಯವಿಟ್ಟು ನೋಡಿ. ನೀನು ಕಲರ್ಸ್ ಎಂಪ್ಲಾಯ್ ಅಂತ ನನಗೂ ಗೊತ್ತು. ಮಾತಾಡ್ತೀನಿ ಒಂದು ನಿಮಿಷ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ಶೋಗಳ, ತುಂಬ ಕಾಮಿಡಿ ಇರುತ್ತೆ, ಸಾಕಾಗಿರುತ್ತೆ. ದಯವಿಟ್ಟು ನೋಡಿ. ಶನಿವಾರ ಭಾನುವಾರ ರಾತ್ರಿ 9 ಗಂಟೆಗೆ. ಇನ್ನು ಏನಾದರೂ ಹೇಳ್ಬೇಕು ಬಾಬಾ? ಈಗ ಇಷ್ಟು ಹೇಳ್ತಾರೆ, ನಾನು 2 ಮಾತು ಮುಗಿಸ್ತಾ ನಾನು ಗಿಲ್ಲಿ ಅವ್ರಿಗೆ ಮಾತಾಡಬಾರ್ದು ಅಂತ ಕೇಳ್ಕೊಂಡು ಬೇರೆಯವ್ರು ಕೊಡ್ತಾ ಇದ್ದೀನಿ. ಮಂಗಳವರೇ ನಮಸ್ತೆ. ನಿಮ್ಮ ಲುಕ್ ಬಗ್ಗೆ ಹೇಳಿ. ಲ್ಯಾಗ್ ಮಾಡಿ ಸ್ವಲ್ಪ ಲ್ಯಾಗ್ ಮಾಡಿ ಲುಕ್ನ. ಈ ಲುಕ್ನ ಲುಕ್ಕಲ್ಲಿ ಇದೀರಲ್ವಾ? ಇದು 2ನೇ ವಾರದ್ದು. ಈ ವಾರನ ಹೇಳೋದ? ಈ ವಾರ ಗೆಟಪ್ ರೌಂಡ್ ಅಂತ ಎಲ್ಲರೂ ಒಂದೊಂದು ಗೆಟಪಲ್ಲಿ ಇದ್ದೀವಿ. ಏನ್ ಮಾಡ್ತೀರಾ ಈ ಗೆಟಪಲ್ಲಿ ಅದೇ ಹೇಳಿ. ಎಲ್ಲ ಹೇಳ್ಬಿಟ್ರೆ ಟಿ ವಿ ಯಾರು ನೋಡ್ತಾರೆ? ನೀವು ನೋಡ್ಬೇಕು. ಅದಕ್ಕೆ ಈ ಗೆಟಪಲ್ಲಿ ಸುಮ್ಮನೆ ಜಲಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ಟೆಲಿಕಾಸ್ಟಲ್ಲಿ ನೋಡಿ, ಸಾಕಾದ ಮಜಾ ಇರುತ್ತೆ. ಎಲ್ಲ ಬೇರೆ ಗೆಟಪ್ ಇದ್ದಾರೆ. ಇಲ್ಲಿ ನೋಡಿ,
ಎತ್ತಳೆ ತುಕಾಲಿ ಸಂತೋಷ್ ಅವರು KGF ಎಸ್ಕೇಟಪ್ ಅಂತ ಹೇಳ್ತಾ ಇದ್ದಾರೆ. ಇವರು ಧ್ರುವ ಸರ್ಜಾ ಅವರು, ಧನ್ರಾಜ್ ಅವರು ಧ್ರುವ ಸರ್ಜಾ ಅವರು ಗೆಟಪ್ ಹಾಕಿದ್ದಾರೆ. ಇವರು ನೀವು ಯಾವ ಗೆಟಪ್ ಅಂತ ನೀವೇ ಹೇಳ್ಬಿಡಿ. ವಾಣಿ ಮುನಿಯಮ್ಮವ್ರು ಗೆಟಪ್ ಹಾಕಿದ್ದಾರೆ. ಇಲ್ಲಿ ನಮ್ಮ ಕಲಾವಿದರಲ್ಲಿ ಮೇಲು ಪರ್ವತ ನಮ್ಮ ಸೂರಜ್ ಅವರು ನಾಗವಲ್ಲಿ ಗೆಟಪ್ ಹಾಕಿದ್ದಾರೆ. ಇನ್ನು ಆ ಕಡೆ ಅವ್ರು ಪೊಲೀಸ್ ಸಾಯಿ ಕುಮಾರ್ ಅಂತ ನೀವೇ ಜಡ್ಜ್ ಮಾಡಿ. ಅವರು ಮಂಜುಳಾ ಅವರು ಗೆಟಪ್ ಹಾಕಿದ್ದಾರೆ. ಮಂಜುಳಾ ಮೇಡಮ್ ಅವರು ಅಲ್ಲಿ ಗೊತ್ತಲ್ಲ, ಅವರು ಎಲ್ಲರೂ ಒಂದೊಂದು ವೇಷ ಹಾಕಿದರೆ ಅವರು ಒರಿಜಿನಲ್ ಗೆಟಪ್ ಹಾಕ ಬಂದಿದ್ದಾರೆ. ನಮ್ಮ ಪ್ರಶಾಂತ್ ಅವರು ಹುಚ್ಚ ಸಿನಿಮಾ ಸುದೀಪ್ ಸರ್ ಗೆಟಪ್ ಹಾಕಿದ್ದಾರಂತೆ. ಆ ಕಡೆ ರಮ್ಯಕೃಷ್ಣ ಅವ್ರ ಗೆಟಪ್ ರಾಜಮಾತೆ ಶಿವಗಾಮಿ ಅಂತ. ಇನ್ನು ಇವರು ನಮ್ಮ ಸಾಧು ಸರ್ ಗೆಟಪ್ ಹಾಕಿದ್ದಾರೆ. ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ನಾನು ಜೋಗಿ ಸಿನಿಮಾ ಶಿವಣ್ಣ ಸರ್ ಗೆಟಪ್ ಹಾಕಿದ್ದೀನಿ. ಗ್ರಾಮರ್ ಮಿಸ್ಟೇಕ್ ಆಯಿತು. ಶಿವಣ್ಣ ಸರ್ ಗೆಟಪ್ ಇಲ್ಲ. ನಾನು ಮಾತಾಡ್ಬೇಕು. ಪ್ಲಾನಿಂಗ್ ಏನಿಲ್ಲ, ಸುಮ್ಮನೆ ಕ್ಯಾಮ್ರಾ ಇರ್ತದೆ, ಒಂದು ಟಾಸ್ಕ್ ಕೊಡ್ತಾರೆ, ಆ ಫ್ಲೋಲ್ ಏನು ಬರುತ್ತೆ, ಆ ಸ್ಪಾಂಟೇನಿಟಿಯಾಗಿ ಅಲ್ಲಿ ಏನು ಬರುತ್ತೆ ಅದನ್ನು ಮಾಡಬೇಕು. ಅದು ತುಂಬ ದೊಡ್ಡ ಟಾಸ್ಕು. ನಿಜವಾಗ್ಲೂ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ನಮಗೂ ಹೊಸ ಎಕ್ಸ್ಪೀರಿಯೆನ್ಸು, ಎಲ್ರಿಗೂ ಹೊಸ ಎಕ್ಸ್ಪೀರಿಯೆನ್ಸು. ಧನ್ಯವಾದಗಳು. ಅಲ್ಲೋದ್ರಲ್ವಾ ನೀವು ಹುಚ್ಚ ಗೆಟಪ್ ಹಾಕ್ಬೇಕಾಗಿತ್ತು. ಹೌದಾ? ನೆಕ್ಸ್ಟ್ ಎಪಿಸೋಡ್ ಕೇಳ್ಬಿಟ್ಟು ಹಾಕ್ತೀನಿ ಬಿಡಿ. ನಾನು ನಿಜವಾಗ್ಲೂ ಹುಚ್ಚು ಮಾಡ್ಬಿಡ್ತೀರಿ ನೀವು. ಥ್ಯಾಂಕ್ ಯು. ಏನಂದರೆ ಹಿಂದಿನ ದಿನ ಗೊತ್ತಾಗುತ್ತೆ ನಾಳೆ ಏನು ಮಾಡ್ತಿದ್ದಾರೆ. ಎಸ್ಪೆಷಲಿ ಇವ್ರುಗಳು ಜಾಸ್ತಿ ಬೇರೆ ಬೇರೆ ಪಾತ್ರಗಳನ್ನ ವಹಿಸ್ಕೊಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ 2ನೇ ವಾರ ಆಗಿರೋದ್ರಿಂದ ಈ ಗೆಟಪ್ಪಲ್ಲಿದ್ದಾರೆ. ಬಟ್ ಎಂಟೈರ್ ಎಪಿಸೋಡ್ ಅವರು ಸ್ವಲ್ಪ ಆ ಫ್ಲೇವರ್ನ ತರಬೇಕಾಗತ್ತೆ. ಯಾಕಂದರೆ ಇದೆಲ್ಲ ಆ ಥರ ಐಕಾನಿಕ್ ಕ್ಯಾರೆಕ್ಟರ್ಸನ್ನು ಅವ್ರು ಮಾಡೋದು. ಸೊ ಆ ಫ್ಲೇವರ್ಸ್ನ ತರಬೇಕಾಗತ್ತೆ. ಎಷ್ಟು ಎಪಿಸೋಡು ಪ್ಲ್ಯಾನ್ ಮಾಡಿದ್ದೀರಾ? ಯೂಶಲಿ ನಾವು 3 ತಿಂಗಳಂತ ಮಾಡ್ತೀವಿ. ಬಟ್ ಅದು ಟೀಮ್ ಡಿಸೈಡ್ ಮಾಡ್ತಾರೆ ಸರ್, ಎಷ್ಟು ತಿಂಗಳುಗಳು ತೊಗೊಂಡು ಹೋಗಬೇಕು ಏನು ಅಂತ. ನಮಗೆ ಡೇಟ್ ಕೊಟ್ಟಿದ ತಕ್ಷಣ ಖುಷಿ ಬರ್ತೀವಿ ನಾವು. ಶೆಫ್ ಅಂತ ಒಂದಿಷ್ಟು ಜನ ಇದ್ದಾರೆ. ಅವ್ರಿಗೆ ಅಡುಗೆ ಮಾಡುವಾಗ ಇವ್ರಿಗೆ ಅಡುಗೆನೇ ಬರಲ್ಲ. ಇವ್ರು ಹೇಗೆ ಅವ್ರನ್ನ ನಿಭಾಯಿಸ್ತಾರೆ ಅನ್ನೋದಷ್ಟೇ, ಇವ್ರಿಗೆ ಕ್ವಾಟ್ಲೆ ಕೊಡೋದಷ್ಟೇ ಇವ್ರ ಕೆಲಸ. ಇದೇ ಪಾತ್ರದಲ್ಲಿಲ್ಲ. ಹೌದು, ಗೆಟಪ್ ಅಷ್ಟೇ. ಮೇಡಮ್, ಇಲ್ಲಿ ನನ್ನ ಕ್ವಶನ್ ಕೆಂಪಮ್ಮ ಅವರಿಗೆ. ಅಮ್ಮ, ಯೂಶುವಲಿ ನಿಮ್ಮನ್ನು ನಾವು ಹೋಟ್ಲಲ್ಲಿ ನೋಡಿರ್ತೀವಿ. ಬಟ್ ಈ ಫಸ್ಟ್ ಟೈಮ್ ಹೋಟ್ಲಲ್ಲಿ ನೋಡಿರ್ತೀವಿ, ಫಸ್ಟ್ ಟೈಮ್ ರಿಯಾಲಿಟಿ ಶೋ ಅಲ್ಲಿ ನೋಡ್ತಿದ್ದೀವಿ. ನಿಮಗೆ ಇದೆಲ್ಲ ಹೊಸದು. ಸೊ ಹೆಂಗೆ ಅಡ್ಜಸ್ಟ್ ಆಗ್ತಿದ್ದೀರಾ? ಕ್ವಾಟ್ಲೆ ಎಲ್ಲ ಹೆಂಗೆ ತಡ್ಕೊತಿದ್ದೀರಾ? ನಿಮ್ಮ ಬರುವಂಥ ಅಡುಗೆನ ಏನಾದರೂ ಮರ್ತು ಬಿಡ್ತಿದ್ದೀರಾ ಅಂತ? ಇಲ್ಲ ಮರ್ಯಾದಿಲ್ಲ. ಅದನ್ನು ಎಷ್ಟು ವರ್ಷ ಆದ್ರೂ ನಾವು ಏನು ಕೆಲಸ ಮಾಡ್ತೀನೋ ಅದೇ ಕೆಲಸ ಮಾಡೋದು. ಆದರೆ ನಾನು ಈ ಸೋಗ್ ಬರ್ತೀನಿ ಅಂತ ನನ್ನ ಕನಸಲ್ಲೂ ಕಂಡಿರಲಿಲ್ಲ. ಆದರೆ ಜನ ಎಲ್ಲ ಆಯ್ಕೆ ಮಾಡಿ ನೀನು ಬರಬೇಕು ಕೆಂಪಮ್ಮರೆ ಅಂತ ಕರೆದಿದ್ದಾರೆ. ಈ ಜನಗಳಿಗೆಲ್ಲ ಸಂತೋಷ ಪಡ್ತೀನಿ ನಾನು, ಆ ಧನ್ಯವಾದ ಹೇಳ್ತೀನಿ ನಾನು. ಆದರೆ ಏನೇ ಕ್ವಾಟ್ಲೆ ಕೊಟ್ಟರು ನಾವು ಮಾಡ್ತೀನಿ ಅನ್ನೋದೊಂದು ಮನಸ್ಸಿರುತ್ತಲ್ಲ, ಅದೇ ಸಾಕು ನನಗೆ. ನೆಕ್ಸ್ಟ್ ಕ್ವಾಟ್ಲೆ ಕೆಂಪಮ್ಮ ಆಗ್ತೀರಾ ಅಂತ? ಏನಂದ್ರು ಅನ್ಬೋದು. ನನ್ನ ಹೆಸರು ನಿಜ ಹೆಸರು ಕೆಂಪಮ್ಮ ಅಲ್ಲ, ನಿಂಗಮ್ಮ. ಇಲ್ಲಿ ನಮ್ಮೆಲ್ಲ ಜನ ಕೆಂಪಗಿರೋದೇ ಕೆಂಪಮ್ಮ ಅಂತ ಇಟ್ಟಿದ್ದಾರೆ ಪೊಲೀಸವರೆಲ್ಲ. ಪಾಪ್ಯುಲರ್ ಅಂದ ತಕ್ಷಣ ಅವ್ರಿಗೆ ಅಡುಗೆ ಬರಲಿಲ್ಲ ಅಂತಂದರೆ ಅವ್ರನ್ನ ಶೆಫ್ ಅಂತ ನಾವು ಕರೆಯೋಕ್ಕಾಗೋದಿಲ್ಲ. ಪಾಪ್ಯುಲರ್ ಆಗಿರೋರು ಜೊತೆಗೆ ಅಡುಗೆ ಬರೋರು, ಪಾಪ್ಯುಲರ್ ಆಗಿರೋರು ಅಡುಗೆ ಬಗ್ಗೆ ಗೊತ್ತೇ ಇಲ್ದಿರೋರು, ಈ 2 ವಿರುದ್ಧವಾದಂಥ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೇಡಮ್, ಮಧ್ಯೆ ಸ್ಪೆಷಲ್ ಗೆಸ್ಟ್ಗಳು ಬರ್ತಾರಾ? ಅದು ಇನ್ನೂ ಯೋಚನೆ ಮಾಡಿಲ್ಲ. ಈ ಫಾರ್ಮ್ಯಾಟಲ್ಲಿ ಇದುವರೆಗೂ ಇಲ್ಲ, ಮುಂದೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು 5 ಇಯರ್ಸ್ ಆಗಿದೆ ನಾನು ಕನ್ನಡದಲ್ಲಿ ಲಾಸ್ಟ್ ಮಾಡಿ. ಆ್ಯಂಡ್ ತುಂಬ ವರ್ಷದಿಂದ ವಾಪಸ್ ಬರಬೇಕು. ಮಧ್ಯದಲ್ಲಿ ಮೂವೀಸ್ ಎಲ್ಲ ಮಾಡಿದ್ದೆ. ಬಟ್ ನಮ್ಮ ಕಲರ್ಸ್ ಕನ್ನಡಲ್ಲಿ ಏನಾದರೂ ಮಾಡಬೇಕು ಅಂತ ಆಪರ್ಚುನಿಟಿ ನೋಡ್ತಾನೆ ಇದ್ದೆ. ಬಟ್ ಏನೋ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಬಟ್ ಇದು ಸಡನ್ ಟಪಕ್ಕ ಬಿತ್ತು ಕರೆಕ್ಟಾಗಿ. ಆ್ಯಂಡ್ ಟೂ ಗುಡ್ ಇದೆ. ಯಾಕಂದರೆ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ. ಆ್ಯಂಡ್ ಇವರೆಲ್ಲ ಕೊಡೋ ಆ್ಯಂಡ್ ಒಬ್ಬರು ಕ್ವಾಟ್ಲೆ ಇರಲ್ಲ ನಮಗೆ. ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕುಕ್ಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ. ಸೊ ನೋಡೋರಿಗೆ ಇನ್ನೂ ಎಂಟರ್ಟೈನ್ ಆಗುತ್ತೆ. ನೀವೆಲ್ಲ ಅಲ್ಲಿ
ಸಿಂಕ್ ಆಗೋಗ್ತೀರಾ ನಮ್ಮ ಜೊತೆ. ಅಲ್ಲಿ ಕೂತ್ಕೊಂಡು ಅಯ್ಯೋ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ನೋಡಿ ಶೋನ. ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಕಮಿಂಗ್ ಬ್ಯಾಕ್ ಟು ಕನ್ನಡ. ಸ್ಪೆಷಲಿ ಇಲ್ಲೇ ಇದ್ದಾರೆ ಒಬ್ಬರು. ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಶೋ ಶುರು ಆಗಬೇಕಾದ್ರೆ ನಾವು ತುಂಬಾ ಮಜಾ ಮಾಡಿಕೊಂಡು ಖುಷಿಯಾಗಿರ್ತೀವಿ. ಅದೇ ಥರ ಕ್ವಾಟ್ಲೆ ಅಂತ ಬಂದಾಗ ಅವ್ರು ಕೂಡ ಕ್ವಾಟ್ಲೆ ನಾವು ಇರಿಟೇಟ್ ಆಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಕುಕ್ ಮಾಡೋದು ತುಂಬಾ ಕಷ್ಟ, ಯಾಕಂದರೆ ಅವ್ರನ್ನ ತಡ್ಕೊಂಡು ಅವ್ರು ಮಾಡೋ ಕ್ವಾಟ್ಲೆಗಳನ್ನ ಎಲ್ಲ ಸಹಿಸ್ಕೊಂಡು ಕುಕ್ ಮಾಡೋದು ತುಂಬಾ ಕಷ್ಟ. ಮನೇಲಿ ಮಾಡಬೇಕಾದ್ರೆ ನಮಗೊಂದು ಫಾರ್ಮೆಟ್ ಇರುತ್ತೆ, ಓಕೆ ಎಲ್ಲೆಲ್ಲ ಇರುತ್ತೆ, ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದನ್ನು ಇವ್ರ ಜೊತೆ ಸೇರ್ಕೊಂಡು ಮಾಡೋದು ಒಂಥರ ಟಾಸ್ಕೇ ಅನ್ಬೋದು. ಒಟ್ಟಿನಲ್ಲಿ ನಾವು ತುಂಬಾ ಎಂಟರ್ಟೈನ್ ಮಾಡಿಕೊಂಡು ತುಂಬ ಫನ್ನಾಗಿ ಈ ಶೋನ ಮಾಡ್ತಾಯಿದ್ದೀವಿ. ಆ್ಯಂಡ್ ತುಂಬ ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕಾದ್ರೆ. ಸೊ ಒಂದು ಹಾಫ್ ಆನ್ ಅವರ್ ಅಥವಾ 1 hour ಆಗಲಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಏನಾಗುತ್ತೆ ಅದು ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಶೋ ನೋಡಲೇಬೇಕು ಆ್ಯಂಡ್ ನೀವು ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ, ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೇಲಿ ನಾವು ಒಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ, ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವು ಒಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟು ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊತಿದ್ದೀನಿ. ಯಾಕಂದರೆ ಐ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗೆ ಇವತ್ತು. ಸೊ ಅದೇ ನಿಮಗೂ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ನಿಜ. ಒಂದು ಅರ್ಧ ಗಂಟೆ 1 hour ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಕ್ವಾಟ್ಲೆಗಳನ್ನ ಹ್ಯಾಂಡಲ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಅಂದರೆ ಅಡುಗೆ ಮಾಡೋರಿಗೂ ಕೂಡ ಅದು, ಅಡುಗೆ ಮಾಡೋಕ್ಕೆ ಬರೋರಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿಬಿಡುತ್ತೆ. ಬಟ್ ಇಟ್ ಈಸ್ ಅ ವೆರಿ ಗುಡ್ ಶೋ. ನೀವೆಲ್ಲರೂ ನೋಡಬೇಕು, ನಮ್ಮನ್ನ ಸಪೋರ್ಟ್ ಮಾಡಬೇಕು. ನೀವಂತೂ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು. ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆಗಳ ಜೊತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾಯಿದ್ರೆ ಸುಮ್ಮನೆ ಸೀರಿಯಸ್ಸಾಗಿ ಮಾಡ್ತಾ ಇರ್ತೀರ. ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಕ್ವಾಟ್ಲೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ ಅಥವಾ ಕಾಮಿಡಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಬಿಕಾಸ್ ರಿಯಲ್ ಲೈಫಲ್ಲಿ ಅಮ್ಮ ಕ್ವಾಟ್ಲೆ ಈ ಶೋ ಮುಖಾಂತರ ಸೋನಿಯಾಗಿ ನಿಮ್ಮ ಮನೆಗೆ ಬರ್ತಾ ಇದ್ದಾಳೆ. ಸೊ ಶೋ ಮುಗಿತಾ ಕುಕ್ಸ್ ಎಲ್ಲ ಕುಕ್ಕಿಂಗ್ ಮರಿದೇ ಇದ್ದರೆ ಸಾಕು, ಅಷ್ಟು ಫನ್ನಾಗಿದೆ. ಇಟ್ಸ್ ಅ ಸ್ಟ್ರೆಸ್ ಬಸ್ಟರ್ ಎಲ್ಲರೂ ಹೇಳ್ದಂಗೆ. ಸೊ ನೀವೆಲ್ಲರೂ ನೋಡಬೇಕು. ಆ್ಯಂಡ್ ನಿಮಗೆ ಡೆಫಿನೆಟ್ಲಿ ಅನಿಸುತ್ತೆ ಇದು 1.5 hour ಅಷ್ಟೇನಾ, ಸ್ವಲ್ಪ ಜಾಸ್ತಿ ಇರಬೇಕು ಅಂತ. ಬಿಕಾಸ್ ನಮಗೆ ಅನಿಸುತ್ತೆ ಮುಗ್ದೈತಾ ವಾರಕ್ಕೆ 1 ದಿನ ಶೂಟಿಂಗ ಅಂತ. ಬಿಕಾಸ್ ವಿ ಲವ್ ಸೋ ಮಚ್ ಆ್ಯಂಡ್ ಎಂಜಾಯ್ ಸೋ ಮಚ್. ಸೊ ಎಲ್ಲರೂ ನೋಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು. ಜನರಲ್ ಆಗಿ ಹೇಳಬೇಕು ಅಂದರೆ, ಈಗ ಮನೆಯಲ್ಲಿ ನಮ್ಮ ಅಕ್ಕ, ತಂಗಿ ಅಥವಾ ಚಿಕ್ಕಮ್ಮ ಯಾರಾದರೂ ಮೊಬೈಲಲ್ಲಿ ಕುಕ್ಕಿಂಗ್ ಶೋ ವಿಡಿಯೋ ನೋಡ್ತಾರೆ ಯೂಟ್ಯೂಬಲ್ಲಿ. ಬಟ್ ಅದು ನಮಗೆ ಇಂಟ್ರೆಸ್ಟ್ ಬರೋಲ್ಲ, ಯಾಕಂದರೆ ಬರೀ ಕುಕ್ಕಿಂಗ್. ಬಟ್ ಇಲ್ಲಿ ಕುಕ್ಕಿಂಗ್ ಜೊತೆ ಕಾಮಿಡಿ ಇರುತ್ತೆ. ನಾವು ಕಾಮಿಡಿ ಇಂಟ್ರೆಸ್ಟ್ ಆಗಿರೋದ್ರಿಂದ ಕುಕ್ಕಿಂಗ್ ಜೊತೆ ಕಾಮಿಡಿ ಜೊತೆ ನೋಡೋದ್ರಿಂದ ನಮಗೂ ಯಾವುದಾದ್ರೂ ಒಂದು ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬರ್ಬೋದು. ಬಟ್ ನಮಗೆ ಇನ್ನೂವರೆಗೂ ಇಂಟ್ರೆಸ್ಟ್ ಬಂದಿಲ್ಲ. ನಾವು ಕ್ವಾಟ್ಲೆ ಗ್ಯಾಂಗ್ ಆದಷ್ಟು ಕ್ವಾಟ್ಲೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿಕೊಂಡು ಈ ಶೋನ ಮಾಡ್ತಾಯಿದ್ದೀವಿ. ನಮಗೆ ಇಷ್ಟು ಎಂಜಾಯ್ ಆಗ್ತಿದೆ ಅಂದರೆ ನೋಡೋ ಆಡಿಯನ್ಸ್ ಕೂಡ ತುಂಬ ಎಂಜಾಯ್ ಮಾಡ್ತಾರೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಬರೀ ಸ್ಕ್ರಿಪ್ಟ್ ಕಾಮಿಡಿನೇ ಮಾಡ್ತಾಯಿದ್ವಿ. ಬಟ್ ಇದು ತುಂಬ ಡಿಫ್ರೆಂಟು ಚಾಲೆಂಜು. ಹೆಂಗೆ ಒಂದು ಸ್ಕ್ರಿಪ್ಟ್ ಇಲ್ದೇ, ಒಂದು ಕಾನ್ಸೆಪ್ಟ್ ಇಲ್ದೇ ದಿಢೀರಂತ ಕುಕ್ ಜೊತೆ ಹೋಗಿ ಕಾಮಿಡಿ ಮಾಡೋದೈತಲ್ಲ, ನಿಜಕ್ಕೂ ದೊಡ್ಡ ಚಾಲೆಂಜು. ಆ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಾ ಇಲ್ವಾ ಅನ್ನೋದು ನಮ್ಗೆ ಡೌಟ್ ಇದೆ. ಟೆಲಿಕಾಸ್ಟ್ ಆದಮೇಲೆ ಜನ ನೋಡಿ ಅದನ್ನು ಹೇಳಬೇಕು. ಯಾಕೆಂದರೆ ಅಷ್ಟು ಸಿಕ್ಕಾಪಟ್ಟೆ ಚಾಲೆಂಜ್ ಇದೆ. ನಗ್ಸೋದೇ ಒಂದು ಚಾಲೆಂಜು, ಈ ಥರ ನಗ್ಸೋದು ತುಂಬ ಚಾಲೆಂಜು. ಯಾಕೆಂದರೆ ಏನಾದರೂ ಸೀರಿಯಸ್ಸಾಗಿ ಮಾತಾಡ್ತಿದ್ರೆ ಈ ಥರ ನಗ್ತಾ ಇರ್ತಾರೆ ಕೆಲವರು. ಈ ನಗೋರನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು, ಲವ್ ಯು. ನಾನು ಯಾವಾಗಲೂ ತುಂಬ ಇಷ್ಟಪಡೋದು ಸ್ಕ್ರಿಪ್ಟ್ ಕಾಮಿಡಿ. ಅದು ಬಿಟ್ಟರೆ ನೆಕ್ಸ್ಟ್ ನಾನು ಇಷ್ಟಪಡ್ತಾ ಇರೋದು ಈ ಕ್ವಾಟ್ಲೆ ಕಿಚನು. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಮಗೆ. ಥ್ಯಾಂಕ್ ಯು, ಲವ್ ಯು. ದಯವಿಟ್ಟು ಮಿಸ್ ಮಾಡಿ ಈ ಶೋನ ನೋಡಿ ಗೆಲ್ಲಿಸಿ. ಅಣ್ಣ ಹೇಳ್ದಂಗೆ ಎಲ್ಲ ಕಾಯಿಲೆಗಳಿಗೂ
ಮದ್ದು ಔಷಧಿ ನಗು. ದಯವಿಟ್ಟು ನಗುನ ಸ್ವೀಕರಿಸಿ ನಿಮ್ಮ ರೋಗಗಳನ್ನೆಲ್ಲ ಹೋಗ್ಲಾಡಿಸಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು, ಲವ್ ಯು. ಎಷ್ಟು ಸರ್ ಇದ್ದಾರೆ ಇಲ್ಲಿ? ಯಾವ ಆ್ಯಂಗಲಲ್ಲಿ ಇವರು ಎಷ್ಟು ಸರ್ ನೀವೇ ದಯವಿಟ್ಟು ಹೇಳಿ. ರವಿಚಂದ್ರನ್ ಸರ್ ಇದ್ದಾರೆ ನೋಡಿ, ಕೇರಳ ಕುಟ್ಟಿದ್ದಾರೆ ಕಾಣಿಸ್ತಿದ್ದಾರೆ. ಸೊ ನೋಡಿ ಇಲ್ಲೆಷ್ಟು ಫನ್ ಇದೆ. ಸೊ ಸೆಟ್ಟಲ್ ಅಂತೂ ನಾವು ಅಕ್ಕ ಸೊ ನಿಮ್ಮೆಲ್ಲರ ಹತ್ರ ಕೇಳ್ಕೊಡೋದಿಷ್ಟೇ. ಸೊ ನಾಳೆಯಿಂದ ನಮ್ಮ ಹೊಸ ಶೋ ಸ್ಟಾರ್ಟ್ ಆಗ್ತಿದೆ. ಸೊ ಎಲ್ಲರೂ ನೋಡಿ ನಮ್ಮ ಶೋನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಒಳ್ಳೆ ಶೋ ಆಗುತ್ತೆ, ಎಲ್ಲ ಆಡಿಯನ್ಸ್ಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಪ್ರತಿ ಶನಿವಾರ ಭಾನುವಾರ ತಪ್ಪದೆ ಕಲರ್ಸ್ ಕನ್ನಡದಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು. ಸೊ ಐ ಥಿಂಕ್ ಎಷ್ಟು ದಿನ ನೀವು ನನ್ನ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ. ಇದು ನಾನು ಮೊದಲನೇ ಸತಿ ಒಂದು TV ಶೋ ಮಾಡ್ತಾ ಇದ್ದೀನಿ. ಸೊ ವಿಷಯ ಏನಂದರೆ ಇಲ್ಲಿ ಬರೀ ಕ್ವಾಟ್ಲೆಗಳು ಕುಕ್ಸಿಗೆ ಕ್ವಾಟ್ಲೆ ಕೊಡ್ತಾ ಇಲ್ಲ, ಕ್ವಾಟ್ಲೆಗಳಿಗೂ ತುಂಬಾ ಕ್ವಾಟ್ಲೆ ಕೊಡ್ತಾ ಇದ್ದಾರೆ. ನಾವು ಶೂಟ್ ಮಾಡ್ತಾ ಇರಬೇಕಾದ್ರೆ ಅದು ತುಂಬಾ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನೀವು ನೋಡಿದಾಗ ಖಂಡಿತ ಅದಕ್ಕಿಂತ ಜಾಸ್ತಿ ಡಬಲ್ ಎಂಜಾಯ್ ಮಾಡ್ತೀರಾ ಅಂತ ನಂಗೆ ಅನಿಸ್ತಾ ಇದೆ. ಸೊ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿನಗಾಗಿ ಸೀರಿಯಲ್ ಮೂಲಕ ವಜ್ರೇಶ್ವರಿಯಾಗಿ ಈಗ 1 ವರ್ಷ ಆದ ನಂತರ ಈಗ ಒಂದು ಹೊಸ ಹೆಜ್ಜೆ ಕ್ವಾಟ್ಲೆ ಕಿಚನಲ್ಲಿ ಕುಕ್ ಮಾಡ್ತಾಯಿದ್ದೀನಿ. ಜನರಲಿ ನನಗಿಷ್ಟ ಕುಕ್ ಮಾಡೋದು, ಈ ಕಿಚನಲ್ಲಿ ಕಷ್ಟ ಆಗ್ತಾಯಿದೆ. ಕ್ವಾಟ್ಲೆಗಳು ಚೆನ್ನಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗೂ ಆ್ಯಂಡ್ ಬೇರೆ ಟೀಮ್ ನೋಡಿದಾಗ ಆ್ಯಕ್ಚುಲಿ ಅವ್ರು ಸ್ವಲ್ಪ ನಗ್ನಗ್ತಾ ಆಟ ಆಡ್ತಾ ಎಲ್ಲ ಕುಕ್ ಮಾಡ್ತಾ ಇದ್ದಾರೆ. ನಂಗೆ ಸ್ವಲ್ಪ ಕಷ್ಟ. ಈ ಒಂದು ವರ್ಷದಲ್ಲಿ ನಾನು ಒಂದು ಗಂಭೀರ ಪಾತ್ರ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಐ ಹ್ಯಾವ್ ಟು ಲೆಟ್ ದ್ಯಾಟ್ ಗೋ, ಲೆಟ್ ಮೈ ಸೆಲ್ಫ್ ಅಂತ ಹೇಳಲ್ಲ, ಪರ್ಸನಾಲಿಟಿ ಗೋ. ಸೊ ಬೀಯಿಂಗ್ ಎ ಕ್ಲಾಸಿಕಲ್ ಡ್ಯಾನ್ಸರ್ ನನಗೆ ಒಂಥರ ಐ ಕ್ಯಾನ್ ಲೆಟ್ ಗೋ. ತುಂಬ ಹುಚ್ಚುಶಂಗ್ ಆಡೋದು, ತುಂಬ ಜೋರಾಗಿ ನಗೋದು ಎಲ್ಲ ಆಗೋದಿಲ್ಲ ನನಗೆ. ಸೊ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಲೆಟ್ ಗೋ. ಎಲ್ಲರಿಂದ ಆ್ಯಕ್ಚುಲಿ ಕಲಿತಾ ಇದ್ದೀನಿ ಇಲ್ಲಿ. ಸೊ ಹೋಪ್ಫುಲಿ ಎವ್ರಿ ಎಪಿಸೋಡ್ ಐ ಆಮ್ ಗೋಯಿಂಗ್ ಟು ಎಂಜಾಯ್ ಮೋರ್ ಆ್ಯಂಡ್ ಎಂಟರ್ಟೈನ್ ಮೋರ್. ಥ್ಯಾಂಕ್ ಯು. ಸೊ ಇದು ಶೋ ಬಂದು ಸಿಕ್ಕಾಬಟ್ಟೆ ಫನ್ ಆಗಿದೆ ಆ್ಯಂಡ್ ಕ್ವಾಟ್ಲೆ ಕೊಡೋದಕ್ಕಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಶೆಫ್ಗಳು ಸೀರಿಯಸ್ ಆಗಿ ಕುಕ್ ಮಾಡ್ತಿರ್ಬೇಕಾದ್ರೆ ನಾವು ಅವ್ರನ್ನ ತುಂಬ ಟೀಸ್ ಮಾಡ್ತಿರ್ತೀವಿ, ಇರಿಟೇಟ್ ಮಾಡ್ತಿರ್ತೀವಿ, ಅನಾಯ್ ಮಾಡ್ತಿರ್ತೀವಿ. ಆ ಒಂದು ಹರ್ಡಲ್ಸ್ನ ಪಾಸ್ ಮಾಡಿ ಅವ್ರು ಹೇಗೆ ಕುಕ್ ಮಾಡಿ ನಮ್ಮ ಶೆಫ್ಸ್ಗೆ ಜಡ್ಜಸ್ಗೆಲ್ಲ ಇಂಪ್ರೆಸ್ ಮಾಡ್ತಾರೆ ಅನ್ನೋದೇ ಅವ್ರ ಟಾಸ್ಕ್. ಆ್ಯಂಡ್ ಐ ಥಿಂಕ್ ದೇ ಆರ್ ಆಲ್ಸೋ ಹ್ಯಾವಿಂಗ್ ಫನ್. ನಾವು ಕೂಡ ಸಿಕ್ಕಾಬಟ್ಟೆ ಫನ್ ಮಾಡ್ತಿದ್ದೀವಿ ಆ್ಯಂಡ್ ನೀವು ಕೂಡ ಶೋ ನೋಡಿದಾಗ ಇನ್ನೂ ಸಿಕ್ಕಾಬಟ್ಟೆ ಮಜಾ ಮಾಡ್ತೀರಾ. ಸೊ ಎಲ್ಲರೂ ಶೋ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ರಾತ್ರಿ 9ಕ್ಕೆ ಪ್ರಸಾರವಾಗಲಿದೆ, ತಪ್ಪದೆ ವೀಕ್ಷಿಸಿ. ಹಾಗೆ ನೀವೆಲ್ಲರೂ ಹೈಟಿ ತಗೊಂಡು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ